ಇವತ್ತೊಂದು ಅಚೀವ್ಮೆಂಟ್ ಮಾಡತ್ತೀನಿ ನಾನು. ಏನಂದರೆ ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು, ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ದೋಸೆ ಹಿಟ್ಟಿನ ಪೇಸ್ಟು. ಇದ್ರ ಏನು ಮಾಡೋದಂದರೆ ಈಗ ಅವನ್ನಲ್ಲಿ ಬೇಕ್ ಮಾಡ್ತೀನಿ. ಯಾಕಂದರೆ ಈಗ ಮೊದಲೇ ನಾವು ಪಡ್ಡು ಮಾಡ್ತಿದ್ವಲ್ಲ, ಪಡ್ಡು ಅದೇ ರೀತಿ ಇದು ಆಗ್ತಿತ್ತು. ಅದಕ್ಕೆ ಈಗ ನಾನು ನೋಡಿಲ್ಲ, ನಾನು ಹೇಗಂದರೆ ಈಗ ನಿಮ್ಗೆ ತೋರಿಸ್ತೇನೆ. ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತೇನೆ. ಎಣ್ಣೆಯನ್ನು ಹಾಕಿ ಇದನ್ನು ಹೀಗೆ ಸ್ವಲ್ಪ ಕೈಲಿಂದನೂ ಹಚ್ಬೋದು. ಹಿಂಗೆ ನಾವು ಇದನ್ನು ಮಾಡ್ತೀನಿ, ಡೋಕ್ಲ ಮಾಡ್ತೀನಲ್ಲ ನಾನು, ಆ ರೀತಿಯಾಗಿ. ಅಂದರೆ ಈಗ ಈ ಹಿಟ್ಟನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ಮೊದಲು ಏನು ಮಾಡ್ತಿದ್ರು ಅಂದರೆ, ಮೊದಲಿನ ಕಾಲದಲ್ಲಿ ಪಡ್ಡಿನ ಮಣೆ ಇಟ್ಕೊಂಡು ಕುಂದಿರ್ಬೇಕಾಗ್ತಿತ್ತು. ಈಗ ನಾನು ಟ್ರೈ ಮಾಡ್ತಾಯಿದ್ದೀನಿ. ಟ್ರೈ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಲೈಫ್, ದ ಅಚೀವ್ಮೆಂಟ್. ಪ್ರಯತ್ನ ಮಾಡುವವರೆಗೆ ಫಲವು ಯಾವಾಗಲೂ ಸಿಗುತ್ತಾ ಎನ್ನುವ ಕನ್ನಡ ಭಾಷೆಯಲ್ಲೇ ಹೇಳ್ತಾ ಇದ್ದೀನಿ. ಪ್ರಯತ್ನ ಯಾವಾಗಲೂ, ನಮ್ಮ ಕೈಯನ್ನು ಕಾಲುಗಳನ್ನು ಯಾವಾಗಲೂ ಸುಮ್ಮನೆ ಇರಬಾರ್ದು. ಯಾರು ಏನಂತಾರಂತಂದು ಅನ್ನೋರು ಒದ್ರವರು ಎಷ್ಟೋ ಇರ್ತಾರೆ, ಸುಳ್ಳೇಳೋರು ಎಷ್ಟೇ ಇರ್ತಾರೆ. ಆದರೆ ನಿಮ್ಮ ಕಣ್ಣೆದುರಿಗೆ ನಾನು ಮಾಡೇ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಇಷ್ಟೆಲ್ಲ ಮಿಕ್ಸ್ ಮಾಡಿದ ಮೇಲೆ ಇದನ್ನು ಡೈರೆಕ್ಟಾಗಿ ನಾವು ಓವನದಲ್ಲಿ ಒಂದು 10 ನಿಮಿಷವನ್ನು ಇಡಬೇಕಂತ ವಿಚಾರ ಮಾಡಿದ್ದೇನೆ. ಫಸ್ಟ್ ಟ್ರೈ ನೋಡಿ, ಅವನ್ ಆ್ಯಂಡ್ ಮತ್ತೆ ನೋಡಿ, ಇಲ್ಲಿ ನಾನು ಅವನ್ದಲ್ಲಿ ಇಡ್ತಾ ಇದ್ದೀನಿ. ಅಲ್ಲಿ ಇಟ್ಟು ನಾನೀಗ ಟೆಂಪ್ರೇಚರನ್ನು ಸೆಟ್ ಮಾಡಬೇಕಲ್ಲ, ಕ್ಲೋಸ್ ಮಾಡಿದ್ನಿ. ನಾನು ಅಂದ್ಕೊಂಡಿದ್ದೀನಿ ಒಂದು 5 ನಿಮಿಷ ಇಟ್ಟು ಸ್ಟಾರ್ಟ್. ಇಟ್ಟು 1 ನಿಮಿಷ ಮಾಡಿದ್ದೆ. ಇದು ನೋಡ್ತೀನಿ, ಇಲ್ಲಿ ನೋಡಿ ನಾನು ಟೈಮರ್ ಇಟ್ಟಿದ್ದೀನಿ. ಹಿಂಗೆ ಈ ಥರ ಆಗಿದೆ. ಚಾಕು ಹಾಕಿ ನಾನು ಚೆಕ್ ಮಾಡಿದ್ದೆ, ಪೂರಾ ಆರಾಮಾಗಿ ಆಗಿದೆ. ಏನು ಟೆನ್ಷನ್ ಇಲ್ಲ, ನೋ ಟೆನ್ಷನ್. ಕೈ ಸುಡ್ತಾ ಇದೆ ಸ್ವಲ್ಪ. ನೋಡಿ, ಮೇಕಿಂಗ್ ಫಾರ್ ನೋಡಿ, ಆರಾಮ್ಸರಿ ನಮ್ಮ ಕೆಲಸ ಮಾಡ್ಕೋತೆ ನಾವು ಇದನ್ನಿಟ್ಟರೆ. ಅಂದರೆ ಒಂದೇನು ಹೇಳುತ್ತಂದರೆ, ನಾನು ಮೊದಲೇ 5 ನಿಮಿಷ ಇಟ್ಟಿದ್ನಲ್ಲ ನಾನು, ಆಮೇಲೆ ಮತ್ತೆ 10 ನಿಮಿಷ ಇಟ್ಟೆ, 15 ನಿಮಿಷ. ಅದನ್ನೇ ನನಗೆ ಸೂಟ್ ಮಾಡೋದಾಗಲಿಲ್ಲ, ಸಾರಿ. ಮತ್ತು 15 ನಿಮಿಷಕ್ಕೆ ಈ ರೀತಿಯಾಗಿ ಬ್ರೆಡ್ ಗತೆ ಆಗಿ ಇದು ತಾನಾಗಲೇ ಬರುತ್ತೆ. ನೋಡಿಲ್ಲ ಅಷ್ಟು ಹೆಂಗೆ ಯಾವ ರೀತಿಯಾಗಿ ತೆಗೆದಿದೆ ಅಂದರೆ ಕೇಕಿನ ರೀತಿ ಆಗಿದೆ. ಸೊ ಈಗ ನೋಡೋದು, ತಿಂದು ನೋಡೋದು. ಅರ್ಧ ಅವ್ರು ತಗೊಂಡಾರ, ಇಲ್ಲ ಅರ್ಧ ಇಲ್ಲ ಐತೆ ನೋಡ್ರಿ. ಅರ್ಧ ನಾನು ತಿನ್ನಲ್ರಿ. ಈಗ ಸೋಮವಾರ ಐತ್ರಿ, ಬೆಳಗ್ಗೆ ಇನ್ನೂ ಕೆಲಸ ಮಾಡಬೇಕು. ಇದು ಏನಂದರೆ ತುಂಬ ಈಸಿಲಿ ಆಯ್ತು ಇದು. ಇಲ್ಲ ಅಂದರೆ ಮಾಡ್ಕೊತಾರಿಂದ ನೋಡ್ಕೊತಾರಿಂದ. ಇದರಲ್ಲಿ ಒಂದು 15 ನಿಮಿಷ ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ರೆ 15 ನಿಮಿಷ ಇಟ್ಬಿಡ್ರಿ. ಮೊದಲು 1 ನಿಮಿಷ ಏನು ಮಾಡಿದ್ರೆ ಫ್ರೀ ಇಟ್ಟು ಮಾಡೋದು, ಆಮೇಲೆ 15 ನಿಮಿಷ ಇಟ್ಟು ನೀವು ಆರಾಮ್ಸರಿ ಕೆಲಸ ಮಾಡೋದ್ರಾಗ ನಿಮ್ಗೆ ರೆಡಿ ಉತ್ತಪ್ಪಮ್ ಆಗುತ್ತೆ. ನೀವು ರೆಡಿ ಟು ಕುಕ್ ಉತ್ತಪ್ಪಮ್. ಹಾಂ ಹೇಳಿ. ಇದ್ರಿ ಉತ್ತಪ್ಪಮ್ ಭಾರಿ ಆಗೈತಿ, ಚಲೋ. ಒಳಗೆಲ್ಲ ಕೂತತ್ರಿ, ಇದೆಲ್ಲ ಭಾರಿ ಬೆಸ್ಟ್ ಆಗೈತ್ರಿ. ವೆರಿ ನೈಸ್, ಬಹುತ್ ಬಡಿಯಾ ಸರ್. ಇತ್ನಾ ಟೇಸ್ಟಿ, ಬಹುತ್ ಸ್ವಾದಿಷ್ಟ, ಭಾಳ ಚಲೋ ಆಗೈತ್ರಿ. ಈಗ ನೋಡ್ರಿ, ಚಲೋ ಆಯ್ತ್ರಿ. ಬೆಳಗ್ಗೆ ಹೆಂಗೆ ಅನಿಸ್ತೀರಿ? ಬಹುತ್ ಮೆಹನತ್ ಕಿಯಾ, ಬಹುತ್ ಟೇಸ್ಟಿ ಲಗ ರहा. ನನ್ನ ಜಳಕ ಎಲ್ಲ ಆಯಿತು. ಆಮೇಲೆ ಸತ್ಯ ಧರ್ಮಾಯತಾಯ ಛಂ, ಆ ರೀತಿಯಾಗಿ ಪೂಜೆಯನ್ನು ಮಾಡಿ ಮುಗಿಸಿದ್ದೇನೆ. ಓಕೆ ನೋಡ್ರಿ, ಇದೇನಂದರೆ ಏನಂತಾರೆ ಇದಕ್ಕೆ, ಸ್ಯಾಂಡ್ವಿಚ್, ಚೀಸ್ ಸ್ಯಾಂಡ್ವಿಚ್ ಅಂತ. ಇದೆಲ್ಲ ರೆಡಿ ಮಾಡಿಟ್ಟಿದ್ದಾರೆ, ಪ್ರಿಪೇರ್ ಮಾಡಿಟ್ಟಿದ್ದಾರೆ ನಮ್ಮ ಮನೆಯವರು. ಏಕೆಂದರೆ ನಂದು ಪೂಜೆ ಮಾಡೋದು ಲೇಟ್ ಆಯಿತು, ಅದಕ್ಕೆ ಇವರೇ ಮಾಡ್ತೆ ಈಗ ನಾನು ಮಾಡಂತ ಹೇಳಿದ್ನಿ. ಅದಕ್ಕೆ ಈಗ ಮಾಡ್ತಾಯಿದ್ದಾರೆ. ಇಲ್ಲಿ ಚಾಯ್ ಪ್ರಿಪೇರ್ ಮಾಡ್ತಿದ್ದಾರೆ, ಏಕೆಂದರೆ ನನಗೆ ಚಾಯ್ ಮಾಡೋಕ್ಕೆ ಬರಲ್ಲಲ್ಲ. ಇವರೇ ಚಾಯ್ ಮಾಡ್ತಾ ಇದ್ದಾರೆ. ಇದರಿಂದ ಸ್ವಲ್ಪ ಇನ್ನೂ ಅದರಲ್ಲಿ ಇದು ಏನಂದರೆ ಚಾಯ್ ಪತ್ತಿ ಹಾಕಿದ್ರು, ಚಾಯ್ ಪತ್ತಿ ಇಡಲು ಇದಕ್ಕೆ ಪನಿ ಹೊರಕ್ಕೆ ಇದ್ದಾರಂದರೆ ಅದೇ ರೀತಿಯಲ್ಲಿ ಕಲ್ಕೋಬೇಕು ಅನ್ನೋದು ಯಾವಾಗಲೂ ಇರುತ್ತೆ. ಆದರೆ ಇದು ಕೆಂಪು ಏನು ಹಚ್ಚಿದ್ದೀರಿ? ಸಾಸ್ ಐತಲ್ಲ, ಟೊಮೆಟೊ ಸಾಸ್.
बटर टमाटो सॉस इसके अंदर बटर टमाटो हरी मिर्ची और प्याज और काली मिर्ची नमक मिक्स किया ಇದರಲ್ಲಿ ಏನಿದೆ ಅಂದರೆ ಇದರಲ್ಲಿ ಉಳ್ಳಾಗಡ್ಡಿ ಟೊಮ್ಯಾಟೊ ಹಣ್ಣು ಕಾಲಿ ಪೇಪರ್ ಮಿಕ್ಸ್ ಮಾಡಿ ಅದನ್ನು ಇಟ್ಟಿದ್ದಾರೆ. ಇದು ಬ್ರೆಡ್ ಮೇಲೆ ತುಪ್ಪವನ್ನು ಹಚ್ಚಿ ಇದನ್ನ ಇಟ್ಟಿದ್ದಾರೆ. ಈಗ ಇದರಲ್ಲಿ ಏನಂದರೆ ಇದ್ರ ಮ್ಯಾಗೆ ಆ್ಯಡ್ ಮಾಡಿ ಅದನ್ನೇ ಬೇಯಿಸೋಕ್ಕೆ ತವೆನೂ ರೆಡಿ ಆಗಿದೆ. ತವೆಯಲ್ಲಿ ಅದನ್ನು ಇಟ್ಟುಬಿಡೋದು. ಆಮೇಲೆ ತಿನ್ನಬೇಕಾದ್ರೆ 20 ಬಾರಿ ವಿಚಾರ ಮಾಡೋದು, ಕರೆಕ್ಟ್ ಇದೆಯೋ ತಪ್ಪಾಗಿದೆಯೋ ಅಂತಂದು. ಉಪ್ಪಾತು ಅದು ನೋಡೋದು. ನೋಡಿಲ್ಲೇ ಕಲ್ಕೋಬೇಕೆಲ್ಲನೂ. ಪುಟ್ಟ ಪುಟ್ಟ ಕೈಯಲ್ಲಿ ಇವರು ಸಣ್ಣಾಗಿ, ಯಾಕೆಂದರೆ ಚೀಸ್ ಒಂದೇ ಇದ್ದಿದ್ದಕ್ಕೆ ಅದನ್ನು ಹರಿದರಿದು ತುಂಡು ತುಂಡಾಗಿ ಕತ್ತರಿಸಿ ಸಣ್ಣವಾಗಿ ಕತ್ತರಿಸಿ ಅದನ್ನು ಇವರು ಸಣ್ಣವಾಗಿಯೇ ಹರಿದರಿದು ಇಡುತ್ತಾ ಇದ್ದಾರೆ. ಇವರೀಗ ಬೇಜಾರು ಆಯಿತು. ಆದರೆ ಇವರು ಹೇಗೆ ಮಖ ನೋಡಿ, ಇವ್ರು ಬೇಜಾರಾಗಿ ಏನಪ್ಪ ಹೇಳ್ತಿದ್ದಾಳೆ ಅಂತಂದು ಇವರು ಇದನ್ನು ಮಾಡ್ತಾಯಿದ್ರು. ಅದಕ್ಕೆ ಏನೂ ಇಲ್ಲ, ಅದನ್ನೇ ಹೇಳ್ತಾ ಇದ್ದೆ ನಾನು. ಏಕೆಂದರೆ ಹಿಂಗೆ ಹಾಕಿ ಅದನ್ನ ಇಟ್ಬಿಡೋದು. ನೋಡಿ ಎಷ್ಟು ಚೆನ್ನಾಗಿ ಇದು. ಒಂದ್ಸಲ ಮತ್ತೆ ಇವ್ರು ಏನು ಮಾಡಿದ್ದಾರೆ ಅಂದರೆ ಒಡಿಸಿ ಹಾಕಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಸಣ್ಣ ಉರಿಯಲ್ಲಿಟ್ಟು, ಈ ಉರಿಯನ್ನು ನೋಡಬೇಕಾದ್ರೆ ಉರಿದು ತೋರಿಸ್ತೀನಿ. ಉರಿ ಸಣ್ಣವಾಗಿ ಉರಿ ಇಟ್ಟು ಅದನ್ನು ಕಾಯಿಸುತ್ತಾ ಇದ್ದಾರೆ. ಇದು ಬೇಯಿಸಿ ಮತ್ತೆ ಬ್ರೌನ್. ಥ್ಯಾಂಕ್ ಯು ಸೋ ಮಚ್. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್. ದ ಡೇ ಏನಂದರೆ ರಾತ್ರಿ ಎಷ್ಟು ಗಂಟೆ ಆಗಿದೆ ಅಂದರೆ ಟೈಮ್ ತೋರಿಸ್ತೀನಿ. ಮಲ್ಕೊಳ್ಳೋ ಟೈಮ್ ನೋಡ್ರಲ್ಲಿ 11:27 ಅಂದರೆ 11:15 ಆಗ್ತಾಯಿದೆ. ಈಗ ಹೋಗಿ ಏನೋ ಎಲ್ಲ ಅಷ್ಟು ಕ್ಲೀನ್ ಮಾಡಿದ್ನಿ, ಮನೆ ಎಲ್ಲ ಪೂರ್ಣ ಕ್ಲೀನ್ ಆಯಿತು. ಈಗ ಹೋಗಿ ನಾನು ಮಲ್ಕೋಬೇಕು ನೋಡ್ರಿ. ಈಗ ಮಲ್ಕೊಳ್ಳೋಕೆ ಟೈಮ್ ನಿದ್ದೆ ಆಯಿತು. ಗ್ರೀನ್ ಟೀ ಇನ್ನೆಲ್ಲ ನೋಡಿ ನನ್ನ ಪುಟಾಣಿಗಳು. ಗ್ರೀನ್ ಟೀ ಮತ್ತು ಬಿಸಿನೀರು ನನಗೆ ಬೇಕೇ ಬೇಕು. ಕಾಸ್ಕೊಂಡು ಬಂದಿದ್ದೀನಿ.